ಅಲ್ಲಿಯ ಈ ಇತ್ತೀಚಿನ ದಿನಗಳು ಏನಾಗಿದೆ ಅಂತ ಹೇಳಿದ್ರೆ ಬಹಳ ಕಂಪ್ಲೇಂಟ್ಸ್ ಬರ್ತಾ ಇದೆ. ಆಹಾರ ಉತ್ಪಾದನೆಯಲ್ಲಿ ಬಹಳ ಗುಣಮಟ್ಟ ಚೆನ್ನಾಗಿಲ್ಲ ಅಂತೇಳಿ ಈಗೆಲ್ಲ ಕಂಪ್ಲೇಂಟ್ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ವಿಧೇಯಕ ತರ್ತಾ ಇದ್ದೀವಿ. ಈ ವಿಧೇಯಕದಲ್ಲಿ ನಮ್ಮಲ್ಲಿ ಸುಮಾರು 175 ಜನ ಆಹಾರ ಉತ್ಪಾದಕರಿದ್ದಾರೆ, ನಮ್ಮ ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಒಟ್ಟು ಒಂದು ವರ್ಷದಲ್ಲಿ 23,050 ಟನ್ ಆಹಾರ ಉತ್ಪಾದನೆ ಆಗ್ತದೆ. ಇದರಲ್ಲಿ ಬಹಳ ಕಳಪೆ ಆಹಾರ ಪದಾರ್ಥಗಳು ಉತ್ಪಾದನೆ ಆಗ್ತಾ ಇದೆ, ಮತ್ತೆ ಗುಣಮಟ್ಟ ಚೆನ್ನಾಗಿಲ್ಲ ಅಂತೇಳಿ ರೈತರಿಂದ ಕಂಪ್ಲೇಂಟ್ ಇದೆ. ಅದಕ್ಕೆ ವಿಧೇಯಕದ ಮುಖಾಂತರ ನಾವು ಅವ್ರಿಗೆ ಯಾರ್ಯಾರು ಈ ತರ ಗುಣಮಟ್ಟದ ಆಹಾರ ತಯಾರು ಮಾಡೋದಿಲ್ಲ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ, ಅವರಿಗೆ ದಂಡ ಆಗ್ತಕ್ಕಂಥ ಒಂದು ವಿಧೇಯಕವನ್ನು ನಾವು ತರ್ತಾ ಇದ್ದೇವೆ. ಇದಕ್ಕೆ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ಇಲ್ಲಿ ಪ್ರಮುಖವಾಗಿ ಇವರಲ್ಲಿ ಆ ತನಿಖೆ ಮಾಡುವಂತ ಸ್ಟಾಫ್ ಇಲ್ಲ ನನಗೆ ತಿಳಿದಿರೋ ಪ್ರಕಾರ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾನು ಕೂಡ ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೀನಿ. ಈ ಕೋಳಿಗಳಿದೆಯಲ್ಲ, ಫಾರಂ ಕೋಳಿಗಳು, ಅಲ್ಲಿ ಕೋಳಿಗಳು ಫಾರಂಗಳಲ್ಲಿ ಅವನಿಗೇನು ಟ್ರೈನಿಂಗ್ ಇರಲ್ಲ. ಯಾವನೋ ಕೂಲಿ ಮಾಡುವಂತ ಜನ ಅವ್ರಿಗೆ ಸ್ಟೆರಾಯ್ಡ್ಗಳನ್ನ ಇಂಜೆಕ್ಟ್ ಮಾಡ್ತಾನೆ. ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಒಂದು ಕೋಳಿಗೆ? ಅದೇನು ಇಲ್ಲ, ಮಾನದಂಡ ಏನೂ ಇಲ್ಲ. ಅವ್ನು ತಗೊಂತಾನೆ ಸ್ಟೆರಾಯ್ಡ್ನ ಮಾಡ್ತಾನೆ. ಇವತ್ತು ಅದೆಲ್ಲ ಕೂಡ ಆ ಸ್ಟೆರಾಯ್ಡ್ ಎಲ್ಲ ಮನುಷ್ಯನ ಮೇಲೆ ಬರ್ತಾ ಇದೆ ಇವತ್ತು. ಮತ್ತೆ ಎಲ್ಲೂ ಚೆಕಿಂಗ್ ಇಲ್ಲ, ಇದು ಯಾರು ಚೆಕ್ ಮಾಡಲ್ಲ, ಏನಿಲ್ಲ. ನಾವು ವಿಧಿ ಇಲ್ದಿರ, ನಾವು ಎಲ್ಲರೂ ಕೂಡ ಕರ್ನಾಟಕ ಜನ ವಿಧಿ ಇಲ್ದಿರ ತಿಂತಾ ಇದ್ದೀರಿ ನಾವು. ಅದೇ ಅದನ್ನ ಸರ್ಕಾರ ಇಲ್ಲ, ಅವ್ರು ತಗೊಂತಾ ಇದಾರೆ. ಅದನ್ನೇ ತಾನೇ ನೀವು ತಗೊಂತಾ ಇರೋದು? ಹೌದು. ಇಲ್ಲ, ಈಗ ಆಹಾರದ ಮೇಲೆ ಮಾತ್ರ ಇದು ಪಶುಗೆ ಸಂಬಂಧ. ಪಶು ಮತ್ತೆ ಕೋಳಿಗಳಿಗೂ ಸಂಬಂಧ ಪಡುತ್ತೆ. ಕೋಳಿ ಮತ್ತೆ ಜಾನುವಾರುಗಳು ತಯಾರು ಮಾಡ್ತಕ್ಕಂಥ ಆಹಾರ ಪದಾರ್ಥ ಪ್ರಾಣಿಗಳಿಗೆ ಅಲ್ಲ, ಪಶು. ಓಕೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 31 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 31 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕಂತ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಪಶು ಆಹಾರ ಉತ್ಪಾದನೆ ಮತ್ತು ಗುಣಮಟ್ಟ ನಿಯಂತ್ರಣ ವಿನಿಯಮನ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಅಧ್ಯಕ್ಷರೇ, ಇದೊಂದು ನನ್ ತಿಳಿತಾ ಇಲ್ಲ ಇದು ಸೆಂಟೆನ್ಸ್. ಬಿಲ್ ಬಿಲ್ ಪಾಸ್ ಆಗಿದೆ. ಅಲ್ಲಿ ಕೂತ್ಕೊಂಡು ಹೋಗಿ ಎಲ್ಲ ಯಾರಿಗೂ ಜಗತ್ತಾಗ ಯಾರಿಗೂ ತಿಳಿದಿಲ್ಲ ಇದು. ಅಲ್ಲಿ ಕೂತ್ಕೊಳ್ಳಿ, ಪಕ್ಕದಲ್ಲಿ ಹೋಗಿ. ಮತ್ತೆ ನನಗೂ ತಿಳಿದಿಲ್ಲ ಇದ್ರ ಜೊತೆಯಲ್ಲಿ. ಮಿನಿಸ್ಟ್ರಿಗೂ ತಿಳಿಸಲ್ಲ. ಆಯ್ತು, ಈಗ ಬಿಲ್ ಪಾಸ್ ಆಗಿದೆ. ಬಿಲ್ ಪಾಸ್ ಚರ್ಚೆ, ಬಿಲ್ ಪಾಸ್ ಆಯ್ತಲ್ಲ, ನೀವು ಯಾವಾಗ ಎದ್ದು ಹೋಗಿ. ಏನ್ ಭಾಷೆ ಇದು? ಯಾವ ಭಾಷೆ? ಯಾರು ಕನ್ನಡನೋ ಹಳೆಗನ್ನಡನೋ? ಆಯ್ತು, ಏನ್ ಕನ್ನಡ ಇದು? ಕೂತ್ಕೊಳ್ಳಿ. ಯಾವ ರೀತಿ ಯಾವ ಬರೀತಾರೆ?